ನಾಮಕ್ಕೆ ಮಹಿಮೆಯಾಗಲಿ. ಇವತ್ತು ನಮಗೆ ಭಾನುವಾರ ಶಾಲೆಯ ಮಕ್ಕಳ ಒಂದು ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮ ಇವತ್ತು ನಡೆಯುವಂತದ್ದಾಗಿದೆ. ಸಂಡೇ ಸ್ಕೂಲ್ ಆನ್ಯುವಲ್ ಕ್ಲೋಸಿಂಗ್ ಪ್ರೋಗ್ರಾಮ್. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ಕೂಟವನ್ನು ನಾವು ಗ್ರೂಪ್ ಸಾಂಗಿನ ಮೂಲಕವಾಗಿ ನಾವು ಪ್ರಾರಂಭಿಸೋಣ. ಸಬ್ ಜೂನಿಯರ್ಸ್, ಜೂನಿಯರ್ಸ್ ಹಾಗೂ ಸೀನಿಯರ್ಸ್ ಅವರು ಮುಂದೆ ಬಂದು ಗ್ರೂಪ್ ಸಾಂಗ್ ಅನ್ನು ಹಾಡುವವರಾಗಿದ್ದಾರೆ. ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದು ಹಾಡನ್ನು ಹಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಇಂಡಿವಿಜುವಲ್ ಪ್ರೋಗ್ರಾಮ್ಸ್ ಇರುವಂತದ್ದಾಗಿದೆ. ನಮ್ಮ ಮಕ್ಕಳು ಹಾಡುಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಅವರು ಇಂಡಿವಿಜುವಲ್ ಆಗಿ ಅವರು ಸ್ಟೇಜ್ ಮೇಲೆ ಬಂದವರು ಭಾಗವಹಿಸುವವರಾಗಿದ್ದಾರೆ. ಮೊದಲನೇದಾಗಿ ಆಡಮ್ ಕಡೆಯಿಂದ ಒಂದು ಸಾಂಗ್ ಇರುವಂತದ್ದಾಗಿದೆ. ಆಡಮ್ ಮುಂದೆ ಬಂದು ಹಾಡನ್ನು ಹಾಡುವವನಾಗಿದ್ದಾನೆ. ಸಬ್ ಜೂನಿಯರ್ಸ್ ಕಡೆಯಿಂದ ಆಡಮ್.
ನಮಗೆ ಪ್ರಿಸ್ಕಾ ಕಡೆಯಿಂದ ಒಂದು ಸ್ಟೋರಿ ಟೆಲಿಂಗ್ ಇರುವಂತದ್ದಾಗಿದೆ. ಸಬ್ ಟೆನರ್ಸ್ ಕಡೆಯಿಂದ ಪ್ರಿಸ್ಕಾ. ಶಿಷ್ಯನು ಕರೆದಿದ್ರು, ಅಮ್ಮನು ಬಂದಿದ್ರು. ದ್ರಾಕ್ಷಿ ರಸ ಇತ್ತು, ತುಂಬಾ ಇತ್ತಾ? ಎಲ್ಲ ಜನ ಬಂದಿದ್ದೆ ದ್ರಾಕ್ಷಿ ರಸನೇ ಕಲಿಯಬೇಕು. ಆಮೇಲೆ ಏಸಪ್ಪ ಅವ್ರ ಅಮ್ಮ ಬಂದಿದ್ರು. ಏನ್ ಹೇಳಿದ್ರು? ಜನ್ನ ಕೆಂಕಳದು ಅಂತ. ಓಕೆ. ಆಮೇಲೆ ಅದಕ್ಕೆ ಕೆಲಸಕ್ಕೆ ಹೋದ್ರು. ಏಸಪ್ಪ ಏನು ಹೇಳ್ತಾರೋ ಅದನ್ನ ಮಾಡಿ ಅಂತ. ಏಸಪ್ಪ ಏನ್ ಮಾಡ್ಬೇಕು ಏಸಪ್ಪ ಅಂತ ಕೇಳಿದ್ರು. ಅದಕ್ಕೆ ಏನ್ ಹೇಳಿದ್ರು, ಬಾಣೆಗಳಿಗೆ ನೀರು ತುಂಬಿಸಿ ಅಂತ ಹೇಳಿದ್ರು. ಕೆಲಸದವ್ರು ಏನ್ ಮಾಡಿದ್ರು? ಕೆಲಸದವರು ನೀರು ತುಂಬಿಸಿದ್ರು. ಆಮೇಲೆ ಕೆಳಗೆ ಕೊಡು ಅಂತ ಹೇಳಿದ್ರು. ಕೊಟ್ಟಿರು. ಹೌದು. ನೀರಾ? ಇಲ್ಲ, ಅದೇನ್ ಕೊಟ್ರು? ಜ್ಯೂಸು. ಸ್ವಲ್ಪ ನೀವೇನ್ ಮಾಡಿದ್ರು? ಈಗ ನಮಗೆ ಜಿಮ್ ಹಾಗೂ ಜೆಫ್ ಕಡೆಯಿಂದ ಒಂದು ಸಾಂಗ್ ಇರುವಂತದ್ದಾಗಿದೆ. Praise the Lord. We are going to sing the song. Before the throne of God above, I have a strong and perfect need, a great high priest whose name is love, whoever lives and breathes for me. My name is graven on his hand, my name is written on his heart. I know that by
ಜೋಹಾನ್ ಕಡೆಯಿಂದ ಒಂದು ಗ್ರೂಪ್ ಸಾಂಗ್ ಇರುವಂತಾಗಿದೆ. ಗ್ರೂಪ್ ಸಾಂಗ್ ಆಡ್ ಆನ್ ಮತ್ತು ಜೋಹಾನ್. ಒಂದು ಸಾಂಗ್ ಇರುವಂತದ್ದಾಗಿದೆ. ಸಾಂಗ್ ಮುಂದೆ ಒಂದು ಹಾಡನ್ನು ಹಾಡೋಣ. ನಾನು ಒಂದು ಮರಾಠಿ ಸಾಂಗ್ ಅನ್ನು ಹಾಡುವವನಾಗಿದ್ದೇನೆ. ಈ ಹಾಡು ದೇವರನ್ನು ಹೇಗೆ ಸ್ತುತಿಸಬೇಕೆಂದು ನಮಗೆ ತಿಳಿಸುತ್ತದೆ.
ನಮಗೆ ಶರಣೆ ಕಡೆಯಿಂದ ಮೆಮೊರಿ ವರ್ಸ್ ಇರುವಂತದ್ದಾಗಿದೆ. Revelation 1st chapter 1st 7-8. Look, he is coming with the clouds, and every eye will see him, even those who preceded him, and all the tribes in the earth will mourn over him. So it is to be. Amen. I am the Alpha and the Omega, says the Lord God, the one who is, who was, and who is to be, the Almighty. ದೇವರು ನಮಗೆ ಮಹಿಮೆ ಉಂಟಾಗಲಿ. ನಮಗೆ ಸ್ತುತಿ ಕಡೆಯಿಂದ ಒಂದು ಮೆಮೊರಿ ವರ್ಸ್ ಇರುವಂತದ್ದಾಗಿದೆ. ರೋಮಾಪುರದವರಿಗೆ 10ನೇ ಅಧ್ಯಾಯ. ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆ ಎಂದು ನಾನು ಅವರಿಗೆ ಸಾಕ್ಷಿ ಕೊಡುತ್ತೇನೆ. ಆದರೆ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ನೇಮನಿಷ್ಠೆಗಳಿಂದಾಗುವ ನೀತಿಯ ವಿಷಯದಲ್ಲಿ ಅದನ್ನು ಅನುಸರಿಸಿದವನೇ ಅದರಿಂದ ಜೀವಿಸುವನೆಂದು ಮೋಶೆಯು ಬರೆಯುತ್ತಾನೆ. ಆದರೆ ನಂಬಿಕೆಯಿಂದುಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಗೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲನ ಲೋಕಕ್ಕೆ ಏರಿ ಹೋದಾರು ಎಂದಾಗಲಿ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನೀನು ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನಂಬಿಕೆಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆಯುಳ್ಳ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ. ಈ ವಿಷಯದಲ್ಲಿ ಯೆಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆಯುತ್ತದೆ. ಆದರೂ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸ್ತುತಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದಲ್ಲಿ ಅದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾಲುಗಳು ಎಷ್ಟು ಹಂತವಾಗಿವೆ ಎಂದು ಬರೆದಿದೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೆ ಅವರು ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಬಿದ್ದದು ನಿಶ್ಚಯ. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು. ಅವರ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿದವು. ಆದರೆ ಇಸ್ರಾಯೇಲ್ಯರು ಈ ವಾರ್ತೆಯನ್ನು ತಿಳುಕೊಳ್ಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಈ ವಿಷಯದಲ್ಲಿ ಜನಾಂಗವಲ್ಲದವರ ಮೂಲಕ ನಿಮ್ಮಲ್ಲಿ ಕುರುಡು ಹುಟ್ಟಿಸುವೆನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವೆನು ಎಂದು ಮೊದಲು ಮೋಶೆಯು ಬರೆಯುತ್ತಾನೆ. ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತಾಡಿ, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಹೇಳುತ್ತಾನೆ. ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು
ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ. ಇಂಡಿವಿಜುವಲ್ ಪ್ರೋಗ್ರಾಮ್ ಅದು ಮುಕ್ತಾಯಗೊಳ್ಳುತ್ತದೆ. ಈಗ ನಮಗೆ ಸಂಡೇ ಸ್ಕೂಲ್ ಸಬ್ ಜೂನಿಯರ್ಸ್ ಮಕ್ಕಳಿಂದ ನಮಗೆ ಅವರು ಬಾಯಿಪಾಠ ವಚನವನ್ನು ಕಾರ್ಯರೂಪಕವಾಗಿ ಅವರಂದ್ರೆ ಅವರ ಒಂದು ದರ್ಶನ ಮೂಲಕವಾಗಿ ಅವರನ್ನ ತೋರಿಸ್ಕೊಡುವವರಾಗಿದ್ದಾರೆ. ಅಂದ್ರೆ ದೇವರ ವಾಕ್ಯವನ್ನು ಬಾಯಿಪಾಠವಾಗಿ ಅವರು ಕಾರ್ಯರೂಪಕವಾಗಿ ಅವರು ತಿಳಿಸಿಕೊಡುವವರಾಗಿದ್ದಾರೆ. ಸೊ ಸಬ್ ಜೂನಿಯರ್ಸ್ ಮಕ್ಕಳು ಮುಂದೆ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. Praise the Lord. Matthew chapter 5 verse 13 to 14. You are the salt of the earth, but if the salt loses flavor, how shall it be seasoned? It is then good for nothing, but to be thrown and trampled underfoot by men. You are the light of the world. A city that is set on a hill cannot be hidden. Thank you. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಜಾನ್ 15:1. ಮರದ ಹಸಿರು ಸಕ್ಕರೆಯಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರಪಟ್ಟು ಅದರಿಂದ ದುಷ್ಟನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ಸೇವಿಸಿಕೊಳ್ಳುತ್ತಾರೆ. 1 ತಿಮೋಥಿ 6:10. ಒಳ್ಳೆ ಕೂಮನು ತನ್ನ ಕೊರಗಲಾಗ ತನ್ನ ಪ್ರಾಣವನ್ನು ಕೊಟ್ಟರೆ ಹೇಳುವುದೆಲ್ಲ ಅರ್ಥವಾಗಿತ್ತು. ಎಫೆಸದವರಿಗೆ 5:16. ಈ ದಿನಗಳು ಕೆಟ್ಟ ಕಾಲ ಆಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಈ ಅಭಯ ಕಡೆಯಿಂದ ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್ ಬುಕ್ಸ್ ಅನ್ನು ಹೇಳುವವರಾಗಿದ್ದಾರೆ. ಅಭಯ. Praise the Lord. The books of the Old Testament: Genesis, Exodus, Leviticus, Numbers, Deuteronomy, Joshua, Judges, Ruth, 1 Samuel, 2 Samuel, 1 Kings, 2 Kings, 1 Chronicles, 2 Chronicles, Ezra, Nehemiah, Esther, Job, Psalms, Proverbs, Ecclesiastes, Song of Songs, Isaiah, Jeremiah, Lamentations, Esther, Daniel, Hosea, Joel, Amos, Obadiah, Jonah, Micah, Nahum, Habakkuk, Zephaniah, Haggai, Zechariah, Malachi. The books of the New Testament: Matthew, Mark, Luke, John, the Acts, Romans, 1 Corinthians, 2 Corinthians, Galatians, Ephesians, Philippians, Colossians, 1 Thessalonians, 2 Thessalonians, 1 Timothy, 2 Timothy, Titus, Philemon, Hebrews, James, 1 Peter, 2 Peter, 1 John, 2 John, 3 John, Jude, Revelation. ಈಗ ನಮಗೆ ಎಡ್ವಿನ್ ಕಡೆಯಿಂದ ಒಂದು ಸಾಂಗ್ ಇರುವಂತದ್ದಾಗಿದೆ. ಎಡ್ವಿನ್. मेरे बेटी मेरे बेटी तू दे हालेलुया मेरी बेटी दे मेरे तेरे आने तक जो तेरे आने तक में जो God,
ಹೇಳುವಂತಾಗಿದೆ ನಮಗೆ. ಅಜ್ಮಿ. ಯೋಹಾನ 5:29 ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಯೋಹಾನ 6:29. ದೇವರು ಮೆಚ್ಚುವ ಕೆಲಸವೇನೆಂದರೆ ಆತನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನೀವು ನಂಬುವುದೇ ಅಂದನು. ಈಗ ನಮಗೆ ಗ್ರೇಸ್ ಕಡೆಯಿಂದ ಮೆಮೊರಿ ವರ್ಸ್ ಇರುವಂತದ್ದಾಗಿದೆ. ಗ್ರೇಸ್ ಮುಂದೆ ಬಂದು ಮೆಮೊರಿ ವರ್ಸ್ ಅನ್ನು ಹೇಳಬಹುದು. ದೇವರು ಹೆಚ್ಚು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಯೋಹಾನ 4:24. ಈಗ ನಾವು ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಈಗ ನಮಗೆ ಸ್ಕಿಟ್ ಇರುವಂತದ್ದಾಗಿದೆ. ಎಲ್ಲ ಮಕ್ಕಳು ಈಗ ಕಿರು ನಾಟಕವನ್ನ ನಿಮ್ಮ ಮುಂದೆ ಅವರು ಪ್ರದರ್ಶಿಸುವವರಾಗಿದ್ದಾರೆ. ಕಾಲದಲ್ಲಿ ನಡೆದ ಘಟನೆಯು ಪ್ರಸ್ತುತ ಕಾಲದಲ್ಲಿ ಅಬ್ರಹಾಮನ ಸಂತತಿಯವರಾದ ವಿಶ್ವಾಸಿಗಳ ಕುಟುಂಬದಲ್ಲಿ ನಡೆಯುವ ಸಂಗತಿಯನ್ನು ಈ ಒಂದು ಕಿರು ನಾಟಕದ ಮೂಲಕವಾಗಿ ನಾವು ನೋಡೋಣ. ಅಬ್ರಾಮ್, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಅಬ್ರಹಾಮನು ದೇವರು ಕರೆದ ಆ ಕರೆಯುವಿಕೆಗೆ ವಿಧೇಯನಾದನು. ಪ್ರಸ್ತುತ ಕಾಲದಲ್ಲಿ ಕ್ರಿಸ್ತಿಯ ಕುಟುಂಬದಲ್ಲಿರುವ ವಿಧೇಯತೆಯನ್ನ 2 ರೀತಿಯಲ್ಲಿ ನೋಡೋಣ. ಜಿಮ್ ಬಾಯ್ಲಿ. ಅಯ್ಯೋ ಏನಮ್ಮ ಲಿಸ್ಟಲ್ಲಿರೋದು ಹೋಗ. ನಾನು ಹೋಗಲ್ಲ, ನಾನು ಬರಿತಾ ಇದ್ದೀನಿ. ಅವನು ಬೇಕಂದ್ರೆ ಕಲಿಸು. ನಾನು ಬರಿತಾ ಇದ್ದೀನಿ. ಅಯ್ಯೋ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಹೇಳಿ ಸರಿ, ಸ್ವಲ್ಪ ರೇಷನ್ ಐಟಮ್ ತರಬೇಕು. ಮಕ್ಳೇನ್ ಮಾಡ್ತವೆ? ಒಬ್ಬ ಬರೀತಿದ್ದಾನೆ, ಒಬ್ಬ ಆಟ ಆಡ್ತಿದ್ದಾನೆ. ಹಾ ಸರಿ, ವಾಟ್ಸಪ್ಪಲ್ಲಿ ಲಿಸ್ಟ್ ಕಳಿಸಿ. ಹಾಂ ರೀ, ಇವಾಗಲೇ ಕಳಿಸ್ತೀನಿ. ಥ್ಯಾಂಕ್ ಯು ರೀ. ಈಗ ನೋಡಿದ ಅದೇ ದೃಶ್ಯ ವಿಧೇಯತೆಯಿಂದ ಕೂಡಿದರೆ ಆ ಕ್ರಿಸ್ತಿಯ ಕುಟುಂಬ
ಹೇಗೆ ಸುಂದರವಾಗಿರುತ್ತದೆ ಎಂದು ನೋಡೋಣ. ಇಲ್ಲೇ ಇದ್ನಲ್ಲ. ಏನೋ ಮಿಸ್ ಆಗ್ತಿದೆಯಲ್ಲ. ಅಯ್ಯೋ, ಸಾಂಬಾರ್ ಪುಡಿನೇ ಮತ್ತೆ ಬೇರೆ ಬೆಳೀತಾನೆ ಇಲ್ಲ. ಅಯ್ಯೋ, ಈ ಲಿಸ್ಟ್ ಬೇರೆ ಮರ್ತೈತೋ. ಜಿಮ್ ಈ ಲಿಸ್ಟಲ್ಲಿ ಇರೋದು ಹೋಗ್ತಾವ. ಹೌದಮ್ಮ, ಅಯ್ಯೋ ಸಾರಿ ಮಾ, ನಾನು ಬರಿಬೇಕು ಮಾ. ಅಮ್ಮನ್ ಬೇಕಂದ್ರೆ ಕೇಳಿ ಮಾ. ತಮ್ಮ, ಅಮ್ಮಗೆ ಹೋಗಿ ಸ್ವಲ್ಪ ರೇಷನ್ ಐಟಮ್ ತಗೊಂಡು ಬರ್ತೀಯಾ? ನೀವೇ ಆರ್ಡರ್ ನೋಡಿ. ಥ್ಯಾಂಕ್ ಯು ಮಗನೇ. ಹುಷಾರಾಗಿ ಹೋಗ್ಬೇಕು ಆಯ್ತಾ? ಗಾಡಿ ಎಲ್ಲ ಜಾಸ್ತಿ ಬರುತ್ತೆ. ಇರು ಅಮ್ಮ, ಅವನಿಗೆ ರೇಷನ್ ಐಟಮ್ ತಗೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿರುತ್ತೆ. ನಾನು ಅವನು ಒಟ್ಟಿಗೆ ಹೋಗಿ ಬರ್ತೀವಿ. ಆಯ್ತು ಮಗನೇ, ಇಬ್ರು ಹುಷಾರಾಗಿ ಹೋಗಿ ಬರ್ಬೇಕಾಯ್ತಾ? ಗುಡ್ ಬಾಯ್ಸ್. ಹೇಳಿ. ರೀ, ಮಕ್ಳನ್ನ ಸ್ವಲ್ಪ ರೇಷನ್ ಐಟಮ್ ತಗೋಬರಕ್ಕೆ ಕಳ್ಸಿದೀನಿ. ಅವ್ರಿಗೆ ಭಾರ ಆಗ್ಬೋದು. ಸೊ ನೀವು ಅವ್ರ ಜೊತೆ ಹೋಗಿ ಹೆಲ್ಪ್ ಮಾಡಿ. ಮನೆ ಪಕ್ಕದ ಶಾಪ್ ಅಲ್ವಾ? ರೀ, ಅದೇ. ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ರೀ. ಹಾಂ ಸರಿ. ನೋಡಿದ್ರ, ವಿಧೇಯತೆಯಿಂದ ಕೂಡಿದ ಕುಟುಂಬ ಎಷ್ಟು ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಕ್ಕಳ. ಅಬ್ರಹಾಮನು ದೇವರು ಅವನಿಗೆ ಕೊಟ್ಟ ವಾಗ್ದಾನಕ್ಕೆ ನಿರೀಕ್ಷೆಯಿಂದ ಕಾದಿದ್ದರ ಕುರಿತಾಗಿ ನಾವೀಗ ನೋಡುತ್ತೇವೆ. ಅಬ್ರಹಾಂ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಿನ್ನ ಪತ್ನಿಯಾದ ಸಾರಳಲ್ಲಿ ನಿನ್ನಿಂದ ಒಬ್ಬ ಮಗನು ಹುಟ್ಟುವನು. ಅವನಿಗೆ ಈಸಾಕ್ ಎಂದು ಹೆಸರಿಡಬೇಕು. ಹೀಗೆ ನೋಡಿದಂತೆಯೇ ದೇವರು ಆ ಬ್ರಾಹ್ಮಣಿಗೆ ಕೊಟ್ಟ ವಾಗ್ದಾನಕ್ಕೆ ಅವನು ಕಾದಿದ್ದು ಅವನಿಗೆ ಫಲ ಸಿಕ್ಕಿತು. ಪ್ರಸ್ತುತ ಕಾಲದಲ್ಲಿ ಕ್ರಿಸ್ತಿಯ ಕುಟುಂಬದವರು ದೇವರ ವಾಗ್ದಾನದಲ್ಲಿ ಕಾದಿರುವುದನ್ನ ಎರಡು ರೀತಿಯಲ್ಲಿ ನೋಡೋಣ. ಹೌದಾ ಮಗ್ನಿ, ಎಷ್ಟು ಮಾರ್ಕ್ಸ್ ಬಂತು? ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ ಅಪ್ಪ. ವೆರಿ ಗುಡ್ ಬಂಗಾರ. ನಮ್ಮ ಆಕ್ಸ್ಫರ್ಡ್ ಕಾಲೇಜಲ್ಲಿ ತುಂಬ ಆಸೆ ಇದೆ ಅಪ್ಪ. ಅದು ನನ್ನ ಫ್ಯಾಮಿಲಿ ಸಿಚುವೇಶನ್ಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅಪ್ಪ. ಹೌದು ಮಗ್ನಿ, ನೀನು ಹೇಳ್ತಾ ಇರೋದು ಕರೆಕ್ಟೇ. ಸಾರಿ ಮಗನೇ, ಈ ಸಿಚುವೇಶನಲ್ಲಿ ಕಾಲೇಜಲ್ಲಿ ಸೇರ್ಸೋದು ಕಷ್ಟನೇ. ಯಾವುದಾದ್ರೂ ನನ್ನ ಕೈಯಲ್ಲಿ ಆಗಲ್ಲ, ಯಾವುದಾದ್ರೂ ಚಿಕ್ಕ ಕಾಲೇಜಲ್ಲಿ ಸೇರಿಸ್ತೀನಿ.
ದೇವರ ವಾಗ್ದಾನದ ಮೇಲೆ, ದೇವರ ಚಿತ್ತದ ಮೇಲೆ ಆಧಾರವಾಗಿದ್ದು ನಂಬಿಕೆಯಿಂದ ಜೀವಿಸುವ ಕುಟುಂಬ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ನೋಡೋಣ. ಅಮ್ಮ 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 ಅಪ್ಪ, ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ. ಹೌದಾ ಮಗ್ನೆ? ಎಷ್ಟು ಮಾರ್ಕ್ಸ್ ಬಂತು? ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ ಅಮ್ಮ. ವೆರಿ ಗುಡ್ ಬಂಗಾರ. ಅಪ್ಪ, ನಾನು ಆಕ್ಸ್ಫರ್ಡ್ ಕಾಲೇಜಲ್ಲಿ ಓದ್ಬೇಕಂತ ತುಂಬಾ ಆಸೆ ಇದೆಪ್ಪ. ಆದ್ರೆ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಏನಾದ್ರು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವಪ್ಪ. ನೀನೇನೋ ಯೋಚನೆ ಮಾಡಬೇಡ ಮಗನೇ, ದೇವರು ಹೇಳಿದ್ದಾರೆ ನಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕೋಣ, ಆತನ ನಮಗೋಸ್ಕರ ಚಿಂತಿಸ್ತಾನೆ. ಹೌದು ಮಗ್ನೆ, ಅಪ್ಪ ಹೇಳ್ತಾ ಇರೋದು ಕರೆಕ್ಟೇ. ನಾವು ಪ್ರಾರ್ಥನೆ ಮಾಡಲ್ಲ, ದೇವ್ರ ಚಿತ್ತವಿದ್ರೆ ಆ ಕಾಲೇಜ್ ಅಲ್ಲ, ಅದಕ್ಕಿಂತ ದೊಡ್ಡ ಕಾಲೇಜೇ ನಮ್ಗೆ ಸಿಗುತ್ತೆ. ಆಯ್ತಾ? ಖುಷಿಯಾಗಿರು. ಈಗ ನೋಡಿದ ಈ ವರ್ಷದಲ್ಲಿಯೇ ಈ ಕುಟುಂಬವು ದೇವರ ವಾಗ್ದಾನದ ಮೇಲೆ, ದೇವರ ಚಿತ್ತದ ಮೇಲೆ ಯಾವ ರೀತಿಯಾಗಿ ನಂಬಿಕೆಯಿಂದ ಆಧಾರವಾಗಿದೆ ಎಂಬುದನ್ನ ನೋಡಿದ್ರ. ಈಗ ಮೂರನೆಯ ದೃಶ್ಯ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಗನಾದ ಇಸಾಕನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದು ಹೇಳಿದಾಗ ಅಬ್ರಹಾಮನ ನಂಬಿಕೆ. ಅಬ್ರಹಾಮನೇ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನ ಕರೆದುಕೊಂಡು ಹೋಗಿ ಮೋರಿಯಾ ದೇಶದಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸು. ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಯಲ್ಲಿ ನೀವು ಚಿಂತಿಸ್ಬೇಡ ಮತ್ತೆ, ದೇವ್ರು ಕೊಡ್ತಾರೆ. ಈಗ ತಾನೇ ನೋಡಿದ ಅಬ್ರಹಾಮನ ನಂಬಿಕೆಯ ದೃಶ್ಯವಾಗಿ ಪ್ರಸ್ತುತ ಕಾಲದಲ್ಲಿ ಕ್ರಿಸ್ತಿಯ ಕುಟುಂಬದಲ್ಲಿರುವ ನಂಬಿಕೆಯನ್ನ ಎರಡು ರೀತಿಯಲ್ಲಿ ನೋಡೋಣ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹೇಳಿ ಸರ್. ಏನ್ರಿ ಮಿಸ್ಟರ್ ಸಾಮ್ಯುಯಲ್, ಬಿಸಿನಾ? ಇಲ್ಲ ಸರ್, ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇದೀವಿ. ನಿಮ್ಗೊಂದು ಗುಡ್ ನ್ಯೂಸ್ ಕಣ್ರಿ. ಏನ್ ಸರ್? ನಿಮ್ಗೊಂದು ಪ್ರಾಜೆಕ್ಟ್ ಗೆ ಹೆಡ್ ಆಗಿ ನಾವು ಪ್ರಮೋಟ್ ಮಾಡಿದೀವಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ಮತ್ತೊಂದು ವಿಷಯ, ಹೇಳಿ ಸರ್. ಆ ಪ್ರಾಜೆಕ್ಟ್ ಬಂದು ಬಿಹಾರಲ್ಲಿ ಇರೋದು. ಸೊ ನೀವು ವಿತ್ ಇನ್ 1 ವೀಕ್ ನೀವೆಲ್ಲ ಕಂಪ್ಲೀಟ್ ಫ್ಯಾಮಿಲಿ ನೀವು ಬಿಹಾರ್ಗೆ ಟ್ರಾನ್ಸ್ಫರ್ ಆಗಬೇಕಾಗಿತ್ರಿ. ಗೆಟ್ ರೆಡಿ ಸಾಮ್ಯುಯಲ್, ಆಲ್ ದ ಬೆಸ್ಟ್. ಹೌದಾ ಸರ್? ಓಕೆ ಸರ್. ಏನಾಯ್ತ್ರಿ? ಏನ್ ಹೇಳಿದ್ದಾರೆ? ಪ್ರಮೋಷನ್ ಆಗಿದೆ ನನಗೆ. ಪ್ರಮೋಷನಾ? ಅದು ನಾವು ಫ್ಯಾಮಿಲಿ ಆಗಿ ನಾರ್ತ್ ಇಂಡಿಯಾಗೆ ಶಿಫ್ಟ್ ಆಗ್ಬೇಕಾಗಿದೆ. ಅದು ನೆಕ್ಸ್ಟ್ ವೀಕೆ ಹೋಗ್ಬೇಕಾಗಿದೆ. ನಾರ್ತ್ ಇಂಡಿಯಾನಾ? ಅಪ್ಪ, ನಾರ್ತ್ ಇಂಡಿಯಾನಲ್ಲಿ ಎಲ್ಲಿಗಾ? ಏನೋ ಬಿಹಾರ್ ಅಂತ ಹೇಳಿದ್ರು. ಬಿಹಾರ? ಬಿಹಾರದವರು ತುಂಬಾ ರಿಮೋಟ್ ಪ್ಲೇಸ್ ಅಪ್ಪ. ನಿಮ್ಗೆ ಗೊತ್ತಲ್ವಾ? ಇವಾಗ್ಲೇ ನಾನು ಕಾಲೇಜ್ ಸೇರಿದ್ದೀನಿ, ಎಷ್ಟು ಕಷ್ಟಪಟ್ಟು ಸೀಟ್ ಸಿಕ್ಕಿದೆ. ಇವಾಗ್ಲೇ ನಾನು ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಅದೆಲ್ಲ ಬಿಡಿ, ನಾನು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಿಟ್ಟು ನಾನು ಹೇಗೆ ಬರೋದಪ್ಪ? ನಾನು ಬರಲ್ಲ, ಹೋಗಿಪ್ಪ. ಅಯ್ಯೋ, ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ನನಗೂ ಈ ಪ್ರಮೋಷನ್ ಅಷ್ಟು ಇಷ್ಟ ಆಗಿಲ್ಲ ರೀ. ಈ ಜಾಗನ ಬಿಟ್ಟು ನಾವು ಇಷ್ಟು ವರ್ಷ ಇಲ್ಲಿದ್ವಿ, ಈ ಜಾಗನ ಬಿಟ್ಟು ಎಲ್ಲಿಗೆ ಹೋಗೋಣ? ಅವನ ಎಜುಕೇಶನ್ ಲೈಫ್ ಇಂಪಾರ್ಟೆಂಟ್ ಅಲ್ವಾ ರೀ? ನೀವೇ ಯೋಚನೆ ಮಾಡಿ.
ಹಲೋ ಸರ್, ನಾನೇ ಸ್ಯಾಮ್ವೆಲ್ ಮಾತಾಡ್ತಿದ್ದೀನಿ. ನನಗೆ ಪ್ರಮೋಷನ್ ಬೇಡ ಸರ್. ಅದು ನಾವು ಫ್ಯಾಮಿಲಿ ಆಗಿ ನಾರ್ತ್ ಇಂಡಿಯಾಗೆ ಶಿಫ್ಟ್ ಆಗೋದು ಸ್ವಲ್ಪ ಕಷ್ಟ ಸರ್. ಕ್ಷಮಿಸಿ ಸರ್. ಇದೇ ದೃಶ್ಯವನ್ನು ದೇವರ ಮೇಲೆ ನಂಬಿಕೆ ಇಟ್ಟಿರುವ ಕ್ರಿಸ್ತಿಯ ಕುಟುಂಬ ಯಾವ ರೀತಿಯಾಗಿ ಆ ನಂಬಿಕೆಗೆ ಆಧಾರವಾಗಿದೆ ಎಂಬುದನ್ನ ನೋಡೋಣ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ. ಹಲೋ, ಹೇಳಿ ಸರ್. ಏನ್ರಿ ಮಿಸ್ಟರ್ ಸಾಮುಯಲ್, ಬಿಸಿನಾ? ಏನಿಲ್ಲ ಸರ್, ಫ್ಯಾಮಿಲಿ ಪ್ರೇಯರ್ ಇದ್ದೀವಿ. ನಿಮ್ಗೊಂದು ಗುಡ್ ನ್ಯೂಸ್ ಕಣ್ರಿ. ಏನ್ ಸರ್? ನಿಮ್ಗೆ ಒಂದು ಪ್ರಾಜೆಕ್ಟ್ ಗೆ ಹೆಡ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತಿದೀವಿ ಕಣ್ರಿ. ಪ್ರಮೋಷನ್ ಬಂದಿದೆ. ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಂದು ವಿಷಯ, ಏನ್ ಸರ್? ಆ ಪ್ರಾಜೆಕ್ಟ್ ಬಂದು ಬಿಹಾರಲ್ಲಿ ಇರೋದು. ಹಾ. ಸೊ ನೀವು ಇನ್ 1 ವೀಕ್ ಒಳಗಡೆ ಕಂಪ್ಲೀಟ್ ಫ್ಯಾಮಿಲಿ ಆಗಿ ನೀವು ಬಿಹಾರ್ಗೆ ಟ್ರಾನ್ಸ್ಫರ್ ಆಗಬೇಕು ಕಣ್ರಿ. ಓಕೆ ಸರ್. ಗೆಟ್ ರೆಡಿ ಸಾಮುಯಲ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಾಯ್ತ್ರಿ? ಏನ್ ಹೇಳಿದ್ದಾರೆ? ಈ ತರ ಪ್ರಮೋಷನ್ ಆಗಿದೆಪ್ಪ. ಅದು ನಾವು ಫ್ಯಾಮಿಲಿ ಆಗಿ ನಾರ್ತ್ ಇಂಡಿಯಾಗೆ ಶಿಫ್ಟ್ ಆಗಬೇಕು. ಅದು ನೆಕ್ಸ್ಟ್ ವೀಕೆ ಹೋಗ್ಬೇಕಾಗಿದೆ. ನಾರ್ತ್ ಇಂಡಿಯಾವಾ? ನಾರ್ತ್ ಇಂಡಿಯಾನಲ್ಲಿ ಎಲ್ಲಿಪ್ಪ? ಏನು ಬಿಹಾರ್ ಅಂತ ಹೇಳಿದ್ರು. ಓ, ಬಿಹಾರ ಸ್ವಲ್ಪ ರಿಮೋಟ್ ಪ್ಲೇಸ್ ಎಂದು ನನಗೆ ಗೊತ್ತಪ್ಪ. ಆಮೇಲೆ ನಾನು ಇವಾಗಲೇ ನಾನು ಕಾಲೇಜ್ ಸೇರಿದ್ದೀನಿ. ಎಷ್ಟು ಕಷ್ಟಪಟ್ಟು ಸೀಟ್ ಸಿಗಿದೆ. ಇವಾಗಲೇ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಿಟ್ಟು ಬರೋದು ಸ್ವಲ್ಪ ಕಷ್ಟ ಆಗುತ್ತೆಪ್ಪ. ನೋಡು ಮಗ್ನೆ, ಯೆಶಾಯನ ಪ್ರಾರ್ಥನಾ ಗ್ರಂಥದಲ್ಲಿ 41ನೇ ಅಧ್ಯಾಯ 8ರಿಂದ 10ರವರೆಗೂ ದೇವರು ಅಬ್ರಹಾಮನ ಸಂತತಿಯವರಿಗೆ ಏನ್ ಹೇಳಿದ್ದಾರೆ ಗೊತ್ತಾ? ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಸಹಾಯ ಮಾಡುತ್ತೇನೆ, ನಾನೇ ನಿನಗೆ ಆಧಾರವಾಗಿರುತ್ತೇನೆ ಎಂದು ಹೇಳಿದ್ದಾರೆ. ಹೌದು, ಹಿಬ್ರೂ ಪತ್ರಿಕೆಯಲ್ಲಿ ದೇವರು ಹೇಳಿದ್ದಾರೆ, ನಂಬಿಕೆ ಇಲ್ಲದ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಹೌದು, ನಾವು ಇದೇ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಹೌದಪ್ಪ, ನೀವು ಹೇಳ್ದಾಗೆ ಆಗಿಪ್ಪ. ಬನ್ನಿ ನಾವು ಹಾಡಿ ಮುಗಿಸೋಣ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯಾ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ. ಆಮೆನ್. ದೇವರ ನಾಮಕ್ಕೆ ಉಂಟಾಗಲಿ. ಎಲ್ಲ ಸಂಡೇ ಸ್ಕೂಲ್ ಮಕ್ಕಳು ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಂಡಿದ್ದೇವೆ. ಈಗ ನಾವು ನೋಡಿದಂತಹ ದೃಶ್ಯ ನಿಮ್ಮೆಲ್ಲರಿಗೆ ಮನವರಿಕೆ ಆಗಿದೆ ಎಂಬುದಾಗಿ ನೆನೆಸ್ತೇವೆ. 3 ರೀತಿಯಾದ ವಿಷಯವನ್ನ ನಾವು ಇಲ್ಲಿ ನೋಡ್ತೇವೆ. ಅಬ್ರಹಾಮನ ಜೀವಿತದಲ್ಲಿ ನಡೆದ ಘಟನೆ ಅದು 3 ರೀತಿಯಾಗಿ ಇಲ್ಲಿ ನಾವು ನೋಡ್ತೇವೆ. ಮೊದಲದಾಗಿ ಅಬ್ರಹಾಮನ ಜೀವಿತದಲ್ಲಿ ಹೇಗೆ ದೇವರ ಮಾತಿಗೆ ಅಬ್ರಹಾಮನು ವಿಧೇಯನಾದನು ಎಂಬುದನ್ನ ನಾವು ನೋಡಿದ್ವಿ. ಎರಡನೇದಾಗಿ ದೇವರು ಅವನಿಗೆ ಕೊಟ್ಟ ವಾಗ್ದಾನದಲ್ಲಿ ಅವನು ಯಾವ ರೀತಿಯಾಗಿ ನಂಬಿಕೆಯಿಂದ ಆ ವಾಗ್ದಾನದ ಫಲಕ್ಕಾಗಿ ಕಾದಿದ್ದ ಎಂಬ ಸಂಗತಿಯನ್ನು ನಾವು ನೋಡಿದ್ವಿ. ಮೂರನೇದಾಗಿ ದೇವರು ಹೇಳಿದ ಮಾತಿನಲ್ಲಿ ಯಾವ ರೀತಿಯಾಗಿ ಅಬ್ರಹಾಮನು ನಂಬಿಕೆಯಿಂದ ದೃಢವಾಗಿ ನಿಂತಿದ್ದ ಎಂಬುದನ್ನ ನಾವು ಮೂರನೇದಾಗಿ ನೋಡಿದ್ವಿ. ಆದ್ರೆ ಪ್ರಸ್ತುತ ಕಾಲದಲ್ಲಿ ಅಬ್ರಹಾಮನ ಸಂತತಿಯವರಾದ ಅಥವಾ ಕ್ರಿಸ್ತಿಯ ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಇದೇ ರೀತಿ ದೇವರ ಮಾತಿಗೆ ವಿಧೇಯರಾಗುವಂಥದ್ದು, ದೇವರು ಮಾಡಿದ ವಾಗ್ದಾನದಲ್ಲಿ ನಂಬಿಕೆಯಿಂದ ಆ ಫಲಕ್ಕಾಗಿ ಕಾದಿರುವಂಥದ್ದು, ದೇವರ ಮಾತಿನಲ್ಲಿ ನಂಬಿಕೆಯಿಂದ ದೇವರ ಚಿತ್ತದ ಆಧಾರದ ಮೇಲೆ ಕುಟುಂಬವನ್ನ ನಡೆಸುವಂಥದ್ದು. ಈ ವಿಷಯಗಳಲ್ಲಿ ಎಷ್ಟು ಮಾತ್ರಕ್ಕೆ ನಾವು ಕುಟುಂಬದವರಾಗಿ ಪ್ರಸ್ತುತ ಕಾಲದಲ್ಲಿ ನಾವು ಆ ಒಂದು ನಂಬಿಕೆ ನಾವು ದೃಢವಾಗಿ ನಿಂತಿದ್ದೇವೆ ಎಂಬುದನ್ನ ಈ ಒಂದು ಸ್ಕಿಟ್ ಅದು ತೋರಿಸುವಂತದ್ದಾಗಿದೆ. ಅಬ್ರಹಾಮನ ಜೀವಿತ, ಅಬ್ರಹಾಮನ ನಡೆದುಕೊಂಡ ರೀತಿಯು ಪ್ರಸ್ತುತ ಕಾಲಘಟ್ಟದಲ್ಲಿ ಇರುವ ಒಂದು ಕುಟುಂಬದಲ್ಲಿಯೂ ಆ ಕುಟುಂಬದಲ್ಲಿ ದೇವರ ವಾಗ್ದಾನಕ್ಕೆ ಕಾದಿರುವಂಥದ್ದು, ದೇವರ ಚಿತ್ತಕ್ಕೆ ನಡೆಯುವಂಥದ್ದು, ದೇವರಿಗೆ ವಿಧೇಯರಾಗಿ ನಡೆಯುವಂಥದ್ದು, ಎರಡು ರೀತಿಯಾಗಿ ನಾವು ಇದನ್ನ ನೋಡಿದ್ವಿ. ಈ ವಿಷಯಗಳನ್ನ ನಮ್ಮ ಒಂದು ಮನಸ್ಸಿನಲ್ಲಿ ಇಟ್ಟು ಅದಕ್ಕಾಗಿ ಅದೇ ರೀತಿಯಾಗಿ ನಾವು ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುವಂತದ್ದಾಗಿದೆ. ಅದನ್ನು ನಮ್ಮ ಸಭಾ ಹಿರಿಯರಾದ ವಿಲಿಯಮ್ಸ್ ಅವರು ನಡೆಸಿಕೊಡೋರಾಗಿದ್ದಾರೆ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಈಗ ಮಕ್ಕಳ ಈ ಒಂದು ವಾರ್ಷಿಕ ಉತ್ಸವ, ಈ ಒಂದು ವರ್ಷದ ಆ ಒಂದು ವ್ಯಾಸಂಗದಲ್ಲಿ ಅವರಿಗೆ ಆ ಒಂದು ಅಟೆಂಡೆನ್ಸ್, ಹಾಜರಾತಿ ಮತ್ತು ಅವರ ಬಿಹೇವಿಯರ್, ಇದು ಎರಡನ್ನು ಒಳಗೊಂಡು ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡುವಂತದ್ದಾಗಿದೆ. ಇದೆಲ್ಲವೂ ಸಹ ಕರ್ತನ ದೃಷ್ಟಿಯಲ್ಲಿ ಪಕ್ಷಪಾತವಿಲ್ಲದೆ ಅಟೆಂಡೆನ್ಸ್ ರಿಜಿಸ್ಟರ್ ಮಾಡಿ ಆ ಅಟೆಂಡೆನ್ಸ್ ಇರುವಂತಹ ತೋಟನ್ನು ತಗೊಂಡು ಅದರ ಆಧಾರದ ಮೇಲೆ ನಾವು ಈ ಒಂದು ಪ್ರೈಸ್ ಅನ್ನು ಕೊಡುವವರಾಗಿದ್ದೇವೆ. ಒಂದು ಅಟೆಂಡೆನ್ಸ್ ಮತ್ತು ಬಿಹೇವಿಯರ್ ಒಂದು ಪ್ರಶಸ್ತಿಯನ್ನ ನೀಡಲಿಕ್ಕಾಗಿ ದೇವರ ಸೇವಕರಾದ ಅಜೀಶ್ ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇವೆ. ಅಟೆಂಡೆನ್ಸ್ ನಲ್ಲಿ ಸಬ್ ಜೂನಿಯರ್ಸ್ ವಿಭಾಗ ಒಟ್ಟು 39 ಹಾಜರಾತಿ, 39 ದಿನಗಳು. ಅದರಲ್ಲಿ 36 ದಿನಗಳು ಫಸ್ಟ್ ಪ್ರೈಸ್ ಪ್ರಿಸ್ಕಿಲಾ ವಿಲಿಯಮ್ಸ್. ಸಬ್ ಜೂನಿಯರ್ಸ್ ಅಲ್ಲಿ ಎರಡನೆಯ ಪ್ರಶಸ್ತಿ ಜಫ್ ಪಾಲ್ ಡೇವಿಡ್, 35, ಒಂದೇ ಒಂದು ದಿನ ಮಾತ್ರ ಕಡಿಮೆ, ಸೆಕೆಂಡ್ ಪ್ರೈಸ್. ಜೂನಿಯರ್ಸ್ ವಿಭಾಗದಲ್ಲಿ ಮೊದಲನೆಯ ಪ್ರಶಸ್ತಿ ಜಿಮ್ ಪಾಲ್ ಡೇವಿಡ್, ಮೊದಲ ಪ್ರಶಸ್ತಿ. ಜೂನಿಯರ್ಸ್ ವಿಭಾಗದಲ್ಲಿ ಎರಡನೆಯ ಪ್ರಶಸ್ತಿಯಲ್ಲಿ ಇಬ್ಬರಿದ್ದಾರೆ ಕಾಂಪಿಟೇಷನ್. ಮೊದಲನೇದಾಗಿ ಶೈಲಜಾ, ಇವರು 27 ಹಾಜರಾತಿ ಉಂಟು. ಇದೇ ಎರಡನೆಯ ಪ್ರಶಸ್ತಿ ಹಾನೋಕ್ ಎರಡನೆಯ ಒಂದು ಪ್ರಶಸ್ತಿಯಲ್ಲಿದ್ದ. ಮೂರನೇದಾಗಿ ಸೀನಿಯರ್ಸ್ ಅವರ ಕಡೆಯಿಂದ ಮೊದಲ ಪ್ರಶಸ್ತಿ ಔಟ್ ಆಫ್ 39, 38 ಸ್ತುತಿ. ಎರಡನೆಯ ಪ್ರಶಸ್ತಿ ಶರಣ್ಯ. ಇಪ್ಪತ್ತೆಂಟು ದಿನಗಳು, 28 days. ಥ್ಯಾಂಕ್ ಯು. ಈಗ ಎಕ್ಸಾಮ್ಸ್ ಅಂಡ್ ಅಸೈನ್ಮೆಂಟ್ಸ್ ಅದರ ಒಂದು ಪ್ರಶಸ್ತಿ ನೀಡಲಿಕ್ಕಾಗಿ ಸೋದರ ಮಂಜು ಅವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಈ ಒಂದು ಎಕ್ಸಾಮ್ಸ್ ಅಂಡ್ ಅಸೈನ್ಮೆಂಟ್ಸ್ ಯಾವ ರೀತಿ ಅಂತ ನೋಡುವಾಗ ಈಗಾಗಲೇ ಹೇಳಿದರೆ ಅಟೆಂಡೆನ್ಸ್ ಅಂಡ್ ಬಿಹೇವಿಯರ್, ಅವರ ನಡವಳಿಕೆ ಮತ್ತು ಅವರ ಹಾಜರಾತಿ ಕುರಿತಾಗಿರೋ ಅದರ ಒಂದು ಆಧಾರದ ಮೇಲೆ ಅದನ್ನ ನೋಡ್ತೀವಿ. ಈಗ ಎಕ್ಸಾಮ್ಸ್ ಅಂಡ್ ಅಸೈನ್ಮೆಂಟ್ ಹೇಳುವಾಗ ಅವರು ಕಲಿತಂತಹ ವಿಷಯದಲ್ಲಿ ಟೀಚರ್ಸ್ ಅವರಿಗೆ ಒಂದು ಎಕ್ಸಾಮ್ಸ್ ಅನ್ನ ಇಡ್ತಾರೆ ಮತ್ತು ಆಗಾಗ ಅವರಿಗೆ ಬಾಯ್ಪಾಠ ವಚನವನ್ನ ಕೊಡ್ತಾರೆ. ಅದಲ್ಲದೆ ಆಗಾಗ ಅಸೈನ್ಮೆಂಟ್ಸ್ ಸಹ ಕೊಡ್ತಾರೆ. ಮತ್ತು ಮೂರನೇ ವಾರ ಎವ್ರಿ ಮಂತ್ 3rd ಸಂಡೇ, ಪ್ರತಿ ತಿಂಗಳು 3ನೇ ಭಾನುವಾರ ಸಹ ಅವರ ಅಸೈನ್ಮೆಂಟ್ಸ್ ಅನ್ನ ಆಕ್ಟಿವಿಟಿ ಟ್ಯಾಲೆಂಟ್ಸ್ ಅನ್ನು ಅವರು ತೋರಿಸ್ತಾರೆ. ಈ ಎಲ್ಲಾ ಆಧಾರದ ಮೇಲೆ ಅವರನ್ನ ಗುರುತಿಸಿ ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ಅನ್ನ ನಾವಿಲ್ಲಿ ಕೊಡುವವರಾಗಿದ್ದೇವೆ. ಅದನ್ನು ಸೋದರ ಮಂಜು ಅವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಸಬ್ ಜೂನಿಯರ್ಸ್ ವಿಭಾಗ ಮೊದಲ ಪ್ರಶಸ್ತಿ ಜಫ್ ಪಾಲ್ ಡೇವಿಡ್.
ಎರಡನೆಯ ಒಂದು ಪ್ರಶಸ್ತಿ ಏಡೋನ್ ಪೀಟರ್. ಈಗ ಜೂನಿಯರ್ಸ್ ವಿಭಾಗದಲ್ಲಿ ಮೊದಲ ಪ್ರಶಸ್ತಿ ಜಿಮ್ ಪಾಲ್ ಡೇವಿಡ್. ಜೂನಿಯರ್ಸ್ ಅಲ್ಲಿ ಎರಡನೆಯ ಪ್ರಶಸ್ತಿ ಹಾನೂಕ್. ಸೀನಿಯರ್ಸ್ ವಿಭಾಗದಲ್ಲಿ ಮೊದಲ ಪ್ರಶಸ್ತಿ ಸ್ತುತಿ. ಎರಡನೆಯ ಪ್ರಶಸ್ತಿ ಶರಣ್ಯ. ಕನ್ಸಲೇಷನ್ ಪ್ರೈಸ್ ವಿಲಿಯಮ್ಸ್ ಕೊಡುವರಾಗಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅಭಿಷೇಕ್ ಮುಂದೆ ಬಿಡ್ತಾರೆ. Enos. Johan. Jason. Ananya next. Ajwin. ಕಡೆಯದಾಗಿ ಸಂಡೇ ಸ್ಕೂಲ್ ಮಕ್ಕಳು ಅವರ ಹಳೆಯ ವಿದ್ಯಾರ್ಥಿಗಳು ಅವರು ಈ ಉತ್ತೀರ್ಣರಾಗಿ ಸಂಡೇ ಸ್ಕೂಲ್ ಇಂದ ಉತ್ತೀರ್ಣರಾಗಿ ಯುಪಟಿಗೆ ಹೋದವರಿಗೆ ಒಂದು ಸರ್ಟಿಫಿಕೇಶನ್ ಕೊಡುವಂತದ್ದಾಗಿದೆ. ಅದನ್ನ ಡೇವಿಡ್ ಅಂಕಲ್ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನಾಗಿ ನಂದಿತಾ ಈಗ ಟೀಚರ್ ಆಗಿದ್ದಾರೆ. ಅಮೃತ, ಕಣ್ಮಣಿ, ಗ್ರೇಸಿ, ಮೀನಾ, ಕಿರಣ್, ದಿವ್ಯಾ, ಈಗ ಇವರನ್ನ ಈ ರೀತಿ
ಮಾಡುವಂತಹ ಮಾತ್ರವಲ್ಲ ಪ್ರತಿ ಭಾನುವಾರ ಅವರಿಗೆ ಬೋಧಿಸುವಂತಹ ಉಪಾಧ್ಯಾಯರಿಗೂ ಕೂಡ ಒಂದು ಉಡುಗೊರೆ ಕೊಡಬೇಕೆಂಬುದಾಗಿದೆ. ಈಗ 5 ಜನ ಅಧ್ಯಾಪಕರಿದ್ದಾರೆ. ಅವರು ಪ್ರತಿ ವಾರನೂ ಆಸಕ್ತಿಯಿಂದ ಅದನ್ನು ಮಾಡುವವರಾಗಿದ್ದಾರೆ, ಮಕ್ಕಳಿಗೆ ಕೊಡುವವರಾಗಿದ್ದಾರೆ. ಈಗ ಕೊಟ್ಟ ಆಮೇಲೆ ಕೊನೆಯಲ್ಲಿ ಕೆಲವು ಸಂಗತಿಗಳನ್ನು ನಾನು ಹೇಳ್ತೇನೆ. ಇದನ್ನ ಉಸ್ತುವಾರಿ ತಗೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡುವವರು ಬ್ರದರ್ ವಿಲಿಯಂ. ಈಗ ಒಂದು ಫೋಟೋ ಸೆಷನ್ ಇದೆ. ಸಂಡೇ ಸ್ಕೂಲ್ ಮಕ್ಕಳು, ಅಧ್ಯಾಪಕರು, ಅತಿಥಿ ಮತ್ತು ಸಂದೇಶ ಕೊಡಲಿಕ್ಕೆ ಬಂದ ಸಹೋದರರು ಮತ್ತು ಸಭೆಯ ಹಿರಿಯರು ಸೇರಿ ಒಂದು ಫೋಟೋ ಸೆಷನ್ ಇದೆ. ಅದಾದ್ಮೇಲೆ ಮುಗಿತೀವಿ. ಬಹಳ ಪ್ರಯಾಸಪಟ್ಟು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಸಭೆ ಅಭಿವೃದ್ಧಿ ಆಗ್ತಾ ಇದೆ, ಬೆಳೀತಾ ಇದೆ ಎಂಬುದಕ್ಕೆ ಇದೊಂದು ಸೂಚನೆ. ನಾವು ಪ್ರೊಫೆಷನಲಿಸಮ್ ಅಂದ್ರೆ ಒಂದು ಒಳ್ಳೆಯ ರೀತಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಸರ್ಟಿಫಿಕೇಟ್ಗಳು ಒಂದು ವೇಳೆ ನಿಮಗೆ ಇದರದೇ ಪ್ರಯೋಜನ ಎಂಬುದಾಗಿ ನೀವು ಭಾವಿಸಿದ್ರೆ ಇದು ಪ್ರಯೋಜನ ಇರುತ್ತೆ, ಪ್ರಯೋಜನ ಬರುತ್ತೆ. ನೀವು ಭದ್ರವಾಗಿ ಇಟ್ಟುಕೊಂಡ್ರೆ ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದದ್ದು. ಇದರಲ್ಲಿ ತಂದೆ ತಾಯಿದ್ರು ಅವರು ಮಕ್ಕಳ ಅವರಿಗೆ ಪ್ರೋತ್ಸಾಹ ಕೊಟ್ಟು ಮೆಮೊರಿಸ್ ಕಲಿಯೋದರಲ್ಲಿ, ಟೀಚರ್ಗಳು ಹೇಳುವಂಥ ವಿಷಯಗಳನ್ನು ಕಲಿಸುವುದರಲ್ಲಿ ನೀವು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಸೆಕ್ಯುಲರ್ ಎಜುಕೇಶನ್ ಅಂದ್ರೆ ಶಾಲೆಯ ಎಜುಕೇಶನ್ಕ್ಕಿಂತ ಇದು ಬಹಳ ಶ್ರೇಷ್ಠವಾದದ್ದು. ಇದರಲ್ಲಿ ನೀವು ಆಸಕ್ತಿ ವಹಿಸಿ ಇದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟು ಪ್ರಯಾರಿಟಿ ಕೊಟ್ಟರೆ, ಆದ್ಯತೆ ಕೊಟ್ಟರೆ ಅವರು ಅದರಲ್ಲೂ ಬೆಳೆಯುತ್ತಾರೆ. ಅದು ಹೇಗೋ ಸಿಗ್ತದೆ. ಬಟ್ ಈ ಸಂಗತಿಗಳು ಲೋಕದಲ್ಲಿ ಸಿಕ್ಕಲ್ಲ, ಅದು ಸಭೆಯಲ್ಲಿ ಮಾತ್ರ ಸಿಗುತ್ತೆ. ಸೊ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಸಂಡೇ ಸ್ಕೂಲ್ ತಪ್ಪಬಾರದು ಎಂಬ ಒಂದು ತೀರ್ಮಾನ ತಗೊಂಡು ಪ್ರತಿ ಭಾನುವಾರವೂ ಸಂಡೇ ಸ್ಕೂಲ್ಗೆ ಕಳಿಸಬೇಕು. ಒಂದು ಪಂಗಡ ಇದೆ, ಆ ಪಂಗಡದವರು ಅವರ ಮಕ್ಕಳನ್ನ ಪ್ರತಿ ದಿವಸ ಮದ್ರಸಾ ಎಂಬ ಈ ಒಂದು ವೇದ ಪಾಠಕ್ಕೆ ಕಳಿಸ್ತಾರೆ. ಮದ್ರಸಾ ಅಂದ್ರೆ ಇಸ್ಲಾಮಿಯರು, ಅವರು ಪ್ರತಿ ದಿವಸ ಕಳಿಸ್ತಾರೆ ಮಕ್ಕಳನ್ನು. ಅದಾದ್ಮೇಲೆ ಅವರು ಬೇರೆ ಶಾಲೆಗೆ ಕಳಿಸೋದು. ಆದ್ರೆ ನಮ್ಮಲ್ಲಿ ಕೆಲವರು ಅದಕ್ಕೆ ಕೊಡಬೇಕಾದ ಪ್ರೋತ್ಸಾಹ ನೀಡುತ್ತಿಲ್ಲ. ಆದ್ದರಿಂದ ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟವರು ಅದರಲ್ಲಿ ಭಾಗವಹಿಸುವಂತೆ ಅವರು ಕೊಟ್ಟಿರುವ ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಮತ್ತೊಂದು ವಿಷಯ, ಒಳ್ಳೆಯ ಹಾಡುಗಳು, ವಾಕ್ಯಗಳನ್ನ ಅರ್ಥವಾಗುವ ರೀತಿಯಲ್ಲಿ ಅದರ ನಿದರ್ಶನವಾಗಿ ಎಲ್ಲ ತೋರಿಸಿದ್ರು. ಅದರ ಒಂದು ವಿಷಯ, ಈ ಪ್ರಾರ್ಥನೆ ಮಾಡುವಾಗ ನಾನಲ್ಲಿ ಏನ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡಿ ನಾನು ಪ್ರಾರ್ಥನೆ ಮಾಡೋದು. ಅದು ತಪ್ಪು ಮೆಸೇಜ್ ಹೋಗ್ತಾ ಇದೆ. ಆ ತಪ್ಪು ಮೆಸೇಜ್ ಹೋಗ್ಬಾರ್ದು. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗಲೂ ಫೋನ್ ಬಂದ್ರೆ ಅದನ್ನು ನಿಲ್ಲಿಸಿ ಮಾತಾಡ್ಬೋದು ಎಂಬ ಒಂದು ತಪ್ಪು ಸಂದೇಶ ಹೋಗ್ಬಾರ್ದು. ಅದೊಂದು ಮೊದಲನೇ ಕಾರ್ಯ. ಯಾಕಂದ್ರೆ ಈಗ ಇಲ್ಲಿ ಕುಳಿತಿರೋರು ಏನು ಪ್ರಾರ್ಥನೆ ಮಾಡೋರು ಫೋನ್ ಬಂದ್ರೆ ಏನ್ ಮಾಡ್ಬೋದು, ಅದನ್ನ ಮಾಡ್ಬೋದು ಎಂಬುದಾಗಿ ಒಂದು ಭಾವನೆ ಹೋಗುತ್ತೆ. ಯಾವತ್ತಾದ್ರೂ ಸಂದೇಶದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನೀವು ಬೇರೆ ಯಾವುದೇ ಸಂಗತಿಗಳಿಗೆ ಗಮನ ಕೊಡಬಾರದು ಎಂಬುದಾಗಿ ಹೇಳುವಾಗ ಅವರು ನಾಟಕದಲ್ಲಿ ತೋರಿಸಿದ್ದೀರಿ ಎಂಬುದಾಗಿ ಹೇಳಕ್ಕೆ ಕಾರಣ ಆಗಬಾರದು. ಎರಡನೇದು, ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದಕ್ಕೂ ನಮಗೀಗ ಕೊಟ್ಟಿರುವ ಆಶೀರ್ವಾದಕ್ಕೂ ವ್ಯತ್ಯಾಸ ಇದೆ. ಒಂದು ವೇಳೆ ನಾವು ಬಯಸಿದ್ದನ್ನ ದೇವರು ಒದಗಿಸಿ ಕೊಡೋದಿಲ್ಲ. ನಾವು ಬಯಸ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ಅದು ನೆರವೇರಲೇಬೇಕೆಂಬುದಾಗಿ ಇಲ್ಲ. ನೆರವೇರದೆ ಹೋದ್ರೆ ಅದು ಅರ್ಥ ದೇವರ ಅರ್ಥ. ಇವತ್ತು ಹೊಸ ಒಡಂಬಡಿಕೆ ವಿಶ್ವಾಸ ಇಲ್ಲ, ನಮಗೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್,
ಒಂದು ತಪ್ಪು ಬೋಧನೆ ಇದೆ. ಅದೇ ಗೊತ್ತಾ, ಅಬ್ರಹಾಮನಿಗೆ ಕೊಟ್ಟ ಎಲ್ಲಾ ವಾಗ್ದಾನವು ಇದು ಸಭೆಗೆ ಕೊಟ್ಟಿದೆ, ಸಭೆಯೇ ನೂತನ ಇಸ್ರಾಯೇಲ್ ಎಂಬುದಾಗಿ ಒಂದು ಬೋಧನೆ ಇದೆ. ಅದರ ಪ್ರಕಾರ ಅಭಿವೃದ್ಧಿಯ ಸುವಾರ್ತೆಯು ಸಾಧಲ್ಪಡ್ತದೆ. ಈ ಸಂಗತಿಗಳು ಸೂಕ್ಷ್ಮವಾಗಿ ಗಮನಿಸಿದವರು ಗೊತ್ತಾಗ್ತದೆ. ಈ ಒಂದು ಸಂಗತಿಗಳನ್ನು ಹೊರತುಪಡಿಸಿ ಬಹಳ ಉತ್ತಮವಾಗಿತ್ತು. ಅವರ ಪ್ರಯತ್ನ ಪ್ರಯಾಸ ಎಲ್ಲವೂ ಮೆಚ್ಚುವಂಥದ್ದು. ಎಲ್ಲರೂ ಸೇರಿ ಅವರಿಗೆ ಒಂದು ಚಪ್ಪಾಳೆ ಕೊಟ್ಟರು. ಥ್ಯಾಂಕ್ ಯು. ಈಗ ಎಲ್ಲರೂ ಸ್ವಲ್ಪ ಸಹಕರಿಸಿದ್ರೆ ನಾವು ಬೇಗ ನಮ್ಮ ಸಂದೇಶ